ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಮತ್ತೆ ಎಲ್ಲ ಆದಮೇಲೆ ಸ್ವಲ್ಪ ಬ್ರೇಕ್ನ ತೊಗೊಂಡು ಮತ್ತೆ ನಾನು ವ್ಲಾಗ್ಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಎಲ್ರಿಗೂ ಹಾಗೆ ಅಲ್ವಾ, ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಮಗೂ ಕೂಡ ಸೆಲ್ಫ್ ಟೈಮ್ ಅನ್ನೋದು ಬೇಕಾಗುತ್ತೆ. ಹಾಗಾಗಿ ನಾನು ಕೂಡ ನನ್ನ ಮೀ ಟೈಮ್ನ ತೊಗೊಂಡಿದ್ದೆ. ಇವತ್ತು ಫ್ರಿಜ್ನ ಕೂಡ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಮನೆಯಲ್ಲಿನೇ ಒಂದು ಲಿಕ್ವಿಡ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಲಿಕ್ವಿಡ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ನೀರಿಗೆ ಸ್ವಲ್ಪ ವಿನೆಗರು, ಸೋಡಾ ಹಾಗೆಯೇ ವಿಮ್ ಲಿಕ್ವಿಡ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಯಾವುದಾದ್ರೂ ಡಿಶ್ ವಾಷರ್ ಇದ್ರೆ ಕೂಡ ಆ ಜೆಲ್ನ ಕೂಡ ನೀವು ಹಾಕೊಂಡು ಬಳಸ್ಕೊಬಹುದು. ನನ್ನ ಹತ್ರ ವಿಮ್ ಇತ್ತು ಅಂತ ಹೇಳಿ ನಾನು ಅದನ್ನೇ ಬಳಸ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ಪ್ರೇ ಬಾಟಲ್ಗೆ ಹಾಕೊಂಡು ನೀವು ಇದನ್ನ ಎಲ್ಲ ಸರ್ಫೇಸ್ನ ಕೂಡ ಕ್ಲೀನ್ ಮಾಡೋದಕ್ಕೆ ಬಳಸ್ಕೊಬಹುದು. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಯಾವುದೇ ರೀತಿ ಕೆಟ್ಟ ಸ್ಮೆಲ್ ಕೂಡ ಬರಲ್ಲ. ಈ ರೀತಿ ನೀಟಾಗಿ ಆರ್ಗನೈಸ್ ಮಾಡಾದ್ಮೇಲೆ ಅದನ್ನ ಯೂಸ್ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಮಧ್ಯಾಹ್ನ ಊಟಕ್ಕೆ ನನ್ನ ಹಸ್ಬೆಂಡ್ ಕೂಡ ಮನೆಗೆ ಬರ್ತೀನಿ ಅಂತ ಹೇಳಿದ್ರಿಂದ ಸಿಂಪಲ್ ಆಗಿ ಬೇಳೆ ಸಾಂಬಾರ್ನ ಮಾಡ್ಕೊಂಡು ರೈಸ್ ಮಾಡ್ಕೊಂಡು ಹಪ್ಪಳನ ಬೇಯಿಸ್ಕೊಂಡಿದ್ದೆ. ಈ ಊಟ ಅಂತೂ ತುಂಬಾನೇ ಚೆನ್ನಾಗಿ. ಈ ಸಾಂಬಾರ್ ರೆಸಿಪಿನ ನಾನು ಆಲ್ರೆಡಿ ನನ್ನ ಮಿನಿ ಬ್ಲಾಗ್ ಅಲ್ಲಿ ಶೇರ್ ಮಾಡಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಇನ್ನು ರಾತ್ರಿ ಕಸಿನ್ಸ್ ಎಲ್ಲ ಮನೆಗೆ ಬಂದಿದ್ರಿಂದ ರಾತ್ರಿ ಊಟಕ್ಕೆ ಅಂತ ಹೇಳಿ ಇವತ್ತು ವೆಜಿಟೇಬಲ್ ದೊನ್ನೆ ಬಿರಿಯಾನಿನ ಮಾಡ್ಕೊಳ್ತಾ ಇದ್ದೀನಿ. ತರಕಾರಿಗಳನ್ನ ಮ್ಯಾರಿನೇಷನ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಮೊಸರು, ಅರಿಶಿನ, ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಟೆ. ಇದಕ್ಕೆ ಬಿರಿಯಾನಿ ಪೌಡರ್ನ ಮಾಡ್ಕೊಳ್ಳೋದಕ್ಕೆ ಚಕ್ಕೆ, ಲವಂಗ, ಧನಿಯಾ, ಜೀರಿಗೆ, ಮೆಣಸು, ಸ್ಟಾರ್ ಹೂವು, ಜಾಪತ್ರೆ, ಕಲ್ಲು ಹೂವು, ಪಲಾವ್ ಎಲೆ, ಸೋಂಪು, ಏಲಕ್ಕಿ ಇದೆಲ್ಲದನ್ನು ಹಾಕಿ ಚೆನ್ನಾಗಿ ಹುರ್ಕೊಂಡು ಗ್ರೈಂಡ್ ಮಾಡಿ ಎತ್ತಿಟ್ಕೊಂಡು ಪೌಡರ್ ಮಾಡ್ಕೊಂಡ್ರೆ ಆಯ್ತು. ಬಿರಿಯಾನಿಗೆ ಒಂದು ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಟೊಮೊಟೊ ಎಲ್ಲದನ್ನು ಎಣ್ಣೆನಲ್ಲಿ ಚೆನ್ನಾಗಿ ಸಾಫ್ಟ್ ಆದ ನಂತರ ಹುರ್ಕೊಂಡು ಸ್ವಲ್ಪ ಕೊತ್ತಂಬರಿ, ಪುದೀನ ಹಾಗೆಯೇ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ನ ಹಾಕೊಂಡು ಗ್ರೈಂಡ್ ಮಾಡಿ ಎತ್ತಿಟ್ಕೊಂಡೆ. ಇನ್ನು ಒಗ್ಗರಣೆಗೆ ಅಂತ ಹೇಳಿ ಎಲ್ಲ ಸ್ಪೈಸಸ್ನ ಹಾಕಿ ಈರುಳ್ಳಿ, ಟೊಮೆಟೊ ಹಾಗೆಯೇ ತರಕಾರಿ ಮಾಡಿಟ್ಟಿರುವಂಥ ಪೌಡರು ಪೇಸ್ಟ್ನ ಹಾಕೊಂಡು ಅಕ್ಕಿ ಹಾಕಿ ನೀರನ್ನ ಹಾಕೊಂಡು ಒಂದು ವಿಷಲ್ ಬಿಟ್ಕೊಂಡ್ರೆ ಈ ಬಿರಿಯಾನಿ ಸಕ್ಕತ್ತಾಗಿ ರೆಡಿ ಆಗಿಬಿಟ್ಟಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ.